ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗೆ ಇವತ್ತು ನಾನು ನಿಮಗೆ ಗಿಣ್ಣು ಹೇಳ್ಕೊಡ್ತಾ ಇದ್ದೀನಿ. ಈ ಗಿಣ್ಣು ಮಾಡೋದಕ್ಕೆ ನಿಮಗೆ ಗಿಣ್ಣು ಹಾಲೇ ಬೇಕು ಅಂತ ಇಲ್ಲ, 3 ಐಟಮ್ಸ್ ಇದ್ದರೆ ಸಾಕು. ಆ 3 ಐಟಮ್ಸಿಂದ ನೀವು ಗಿಣ್ಣು ಮಾಡ್ಬೋದು, ಸಾಫ್ಟಾಗಿ ಬರುತ್ತೆ. ಇದನ್ನು ನೀವು 5 ನಿಮಿಷದಲ್ಲಿ ಮಾಡ್ಕೋಬೋದು. ಮಾಡೋಕ್ಕೆ ತುಂಬ ಸುಲಭವಾಗಿರುತ್ತೆ, ತಿನ್ನೋಕ್ಕೆ ರುಚಿಕರವಾಗಿರುತ್ತೆ. ನೀವು ಟ್ರೈ ಮಾಡಿ. ಮೊದಲಿಗೆ ನಾವು ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ತೊಗೋಬೇಕು. ಅದನ್ನು ನಾವು ಪೀಸ್ ಮಾಡ್ಕೊಳ್ಳೋಣ. ಫುಲ್ಲು ಪೀಸ್ ಚೂರು ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಬಟ್ಲಲ್ಲೆಲ್ಲ ಹಾಕ್ಕೊಂಡು ನೀಟಾಗಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅದ್ರ ಮೇಲಿರೋ ಬ್ರೌನ್ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ ಎಲ್ಲ ಪೀಸಸ್ನ. ಆಮೇಲೆ ಅದನ್ನು ತುಂಬ ಚಿಕ್ಕದಾಗಿ ಪೀಸಸ್ ಎಲ್ಲ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಮೆಜರ್ಮೆಂಟ್ ಮಾಡ್ಕೊಳ್ಳಿ. 2 ಕಪ್ ಥರ 2 ಕಪ್ ಹಾಕ್ಕೊಂಡು ಫಸ್ಟು ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಗ್ರೈಂಡ್ ಆಗಬೇಕು. ಅದಾದಮೇಲೆ ನಾವೇನು ಮೆಜರ್ಮೆಂಟ್ ಕಪ್ ಇಟ್ಕೊಂಡಿರ್ತೀವೋ ಆ ಮೆಜರ್ಮೆಂಟಿಂದ 2 ಕಪ್ಪು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಫುಲ್ಲು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಗ್ರೈಂಡ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ, ಅದಕ್ಕೆಲ್ಲ ಹಾಕಿ ಚೆನ್ನಾಗಿ ಹಾಲನ್ನು ತೊಗೊಳ್ಳಿ. ಹಾಲು ಫುಲ್ ಇಂಟ್ಕೊಬೇಕು. ಎಷ್ಟು ನೀವು ಪ್ರೆಸ್ ಮಾಡಿ ತೊಗೊತೀರೋ ಅಷ್ಟು ಚೆನ್ನಾಗಿ ಕಾಯಲ್ಲಿರೋ ಹಾಲೆಲ್ಲ ಬರುತ್ತೆ. ನೋಡಿ, ಚೆನ್ನಾಗಿ ಹಾಲೆಲ್ಲ ತೊಗೊಂಡ್ಮೇಲೆ ಆ ತೆಂಗಿನಕಾಯಿ ತುರಿದೇನಿರುತ್ತೋ ಅದನ್ನು ನೀವು ಬೇಕಾದರೆ ಸಾಂಬಾರಿಗೆ ಇಲ್ಲಾಂದರೆ ಸ್ವೀಟ್ ಮಾಡ್ಕೋಬೋದು. ನೋಡಿ, ಒಂದು ಕಪ್ಪಲ್ಲಿ ಕಾರ್ನ್ಫ್ಲೋರ್ ತೊಗೊಳ್ಳಿ, 1 ಸ್ಪೂನು. ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ, ಗಂಟು ಇಲ್ದಂಗೆ. ಅದನ್ನು ನೀವು ಕಾಯಿ ಹಾಲೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಸ್ಟವ್ ಮೇಲೆ ಇಡಿ. ಸ್ಟವ್ ಮೇಲೆ ಇಟ್ಟಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ನಾವೇನು ಮೆಜರ್ಮೆಂಟ್ ಕಪ್ ಇಟ್ಕೊಂಡಿರ್ತೀವೋ ಅದರಲ್ಲಿ. ಬೇಕಿದ್ದರೆ ನೀವು ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ ಸ್ವೀಟ್ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ರೆ ನೋಡಿ ಈ ಹದ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಎಲ್ಲ ತೊಗೊಳ್ಳಿ. ಅದನ್ನು ನೀವು ಕೈ ಬಿಟ್ಟರೆ ಗಂಟಾಗಿಬಿಡುತ್ತೆ. ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಈ ಹದ ಬರಬೇಕು, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕಂಟೈನರ್ ಬಾಕ್ಸ್ ತೊಗೊಂಡು ಅದಕ್ಕೆಲ್ಲ ಶಿಫ್ಟ್ ಮಾಡ್ಕೊಳ್ಳಿ. ಅದನ್ನೆಲ್ಲ ನೀಟಾಗಿ ಸಮ ಮಾಡಿ ಆಮೇಲೆ ರೆಫ್ರಿಜಿರೇಟರಲ್ಲಿ 1 ಅವರ್ ಟು 2 ಅವರ್ಸ್ ಇಟ್ಟಿದ್ರೆ ಸಾಕು. ಆಮೇಲೆ ನಿಮಗೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನು 1 ಅವರ್ ಇಟ್ಟಿದೆ. ಹೇಗೆ ಬಂದಿದೆ ನಿಮಗೆ ಗಿಣ್ಣು? ತೆಂಗಿನಕಾಯಿ ಹಾಲಿಂದ ಮಾಡಿರೋ 1 ಅವರ್ ಬಿಟ್ಟರೆ ಸಾಕು, ಸಾಫ್ಟಾಗಿ ಬರುತ್ತೆ ಗಿಣ್ಣು. ನಾವೇನು ಟ್ಯಾಪ್ ಮಾಡಿದ್ರೆ ಏನು ಬೇಕಾಗೇ ಇಲ್ಲ, ಸುಮ್ಮನೆ ಅದನ್ನು ಡಿಮೋಟ್ ಮಾಡಿದ್ರೆ ಸಾಕು, ತುಂಬ ಸಾಫ್ಟಾಗಿರುತ್ತೆ. ನಾನು ಇದನ್ನು ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೋಸ್ಕರ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.